ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಶ್ರೂಮ್ ಯಾವ ರೀತಿ ಕ್ಲೀನ್ ಮಾಡೋದಂತೇಳಿ ನೋಡೋಣ. ಇಲ್ಲಿ ಒಂದು ಪ್ಯಾಕೆಟ್ ರೆಡಿಮೇಡ್ ಅಣಬೆ ತೊಗೊಂಡಿದ್ದೀನಿ. ನಮ್ಗೆ ಹಳ್ಳಿ ಕಡೆ ಎಲ್ಲ ಸಿಕ್ಕಿದ್ರೆ ಮಣ್ಣಷ್ಟೇ ತೊಳೆದ್ರೆ ಸಾಕು, ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಅದು ಭೂಮಿನಲ್ಲಿ. ಇದು ರೆಡಿಮೇಡ್ ಆಗಿರೋದ್ರಿಂದ ಸ್ವಲ್ಪ ಇದನ್ನು ಫ್ರಿಜ್ನಲ್ಲೇ ಇಡಬೇಕಾಗುತ್ತೆ. ಈಚೆ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದು ನಾವು ತರಬೇಕಾದ್ರೆ ಕೂಡ ಫ್ರಿಜ್ನಲ್ಲಿ ಇದನ್ನೇ ಕೊಡ್ತಾರೆ ಅವರು. ನಾವು ತೊಗೊಂಡು ಬಂದು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಆಯಿತು. ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಚಾಕು ತೊಗೊಂಡು ಕೆಳಗಡೆ ಹಿಂದೆ ಮಣ್ಣು ಭಾಗ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಇದನ್ನು ನಿಧಾನಕ್ಕೆ, ಗಲೀಜೇನು ಇಲ್ಲ, ಇದು ಗಲೀಜಿದ್ರೆ ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿದೆ. ತಕ್ಷಣ ನೀರಿಗೆ ಹಾಕೋಬೇಕು. ಜಸ್ಟ್ ಇಲ್ಲಿ ಕೆಳಗಡೆ ಭಾಗದಿಂದ ಜಸ್ಟ್ ಹಿಂಗೆ ಒಂದು ಲೇಯರ್ ಎತ್ತಿದ್ರೆ ನಿಮಗೆ ಮೇಲ್ಗಡೆ ತನಕ ಬರುತ್ತೆ. ಇದರಲ್ಲಿ 3 ಥರ ಕ್ಲೀನ್ ಮಾಡ್ಬೋದು. ನೀವು ಈ ಥರ ಪೂರ್ತಿ ಮೇಲ್ಗಡೆ ಒಂದು ಲೇಯರ್ ತೆಗೆದು ಕೂಡ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಇರೋರಿಗೆ ಈ ಥರ ಮೇಲ್ಗಡೆ ಲೇಯರ್ ತೆಗೆದ್ರೆ ಇನ್ಫೆಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಇದು ತಿಂದರೆ ಕೆಲವರಿಗೆ ತಕ್ಷಣ ಸೀನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಆ ಥರ ಏನಾದ್ರು ಸೆನ್ಸಿಟಿವ್ ಇದ್ದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬಿಸಿನೀರಿನಲ್ಲಿ ಕೂಡ ಇದನ್ನು ನೆನೆ ಹಾಕ್ಬಿಟ್ಟು ಒಂದು 5 ನಿಮಿಷ, ಬೇಯಿಸೋದಿಲ್ಲ, ಜಸ್ಟ್ ಬಿಸಿನೀರು ಹಾಕಿ ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಟು ಒಂದು ಬಟ್ಟೆನಲ್ಲಿ ಕೂಡ ಮೇಲ್ಗಡೆ ಒರೆಸ್ಕೊಳ್ಬೋದು. ರಫ್ ಟವಲ್ನಲ್ಲಿ ಒರೆಸ್ಕೊಂಡ್ರೆ ಇದು ಮೇಲ್ಗಡೆ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ಥರ ಕ್ಲೀನ್ ಮಾಡಿಕೊಂಡು ಒಳಗಡೆ ಓಪನ್ ಮಾಡಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಸಾಂಬಾರು ಮಾಡ್ತೀರಾ, ಕರಿ ಮಾಡ್ತೀರಾ, ಅಥವಾ ಏನಾದ್ರು ಫ್ರೈ ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಕ್ಲೀನ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ಳಿ. ಮೇಲ್ಗಡೆ ಸಿಪ್ಪೆ ತೆಗೆದು ಹೇಳ್ಕೊಟ್ಟೆ. ನಾನು ಇನ್ನೊಂದು ಥರ ತೋರಿಸ್ಕೊಡ್ತೀನಿ. ನೀರಿನಲ್ಲಿ ಒಂದು 2 ನಿಮಿಷ ನೆನೆ ಹಾಕ್ಬಿಟ್ಟಿದ್ದೀನ. ಜಸ್ಟ್ ಒಂದು ವೇಸ್ಟ್ ಕ್ಲಾತ್ ತೊಗೊಂಡು ಜಸ್ಟ್ ಈ ಥರ ಮಾಡಿದ್ರು ಕೂಡ ನಿಮಗೆ ನೀಟಾಗಿ ಮೇಲ್ಗಡೆ ಏನು ಗಲೀಜಿದೆ ಅದೆಲ್ಲ ಬಂದ್ಬಿಡುತ್ತೆ. ನೋಡಿ, ಇದು ಕೂಡ ತುಂಬ ಈಸಿ ಪ್ರೊಸೀಜರು. ಹಳ್ಳಿ ಕಡೆ ಸಿಗೋದಾದರೆ ಮಣ್ಣಷ್ಟೇ ತೊಳಿತೀವಿ. ತೊಳೆದ್ಬಿಟ್ಟು ಒಂದು ಕಬ್ಬಿಣದ ಪೀಸ್ ಹಾಕಿ ಇಡ್ತೀವಿ ಅದರಲ್ಲಿ ನೀರಿನಲ್ಲಿ, ಬೇಗ ಹುಳ ಆಗುತ್ತೆ ಅಂತೇಳಿ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಎಷ್ಟು ಸಿಂಪಲ್ ಆಗಿದೆಯಲ್ಲ. 2 ಥರ ತೋರಿಸ್ಕೊಟ್ಟಿದ್ದೀನಿ. ಒಂದು ಈ ಥರ ಮೇಲೆ ಕೈನಿಂದ ಬಿಡಿಸ್ಕೊಳ್ಳೋಂಥದ್ದು, ಇನ್ನೊಂದು ನೀರಿಗೆ ಈ ಥರ ನೆನೆ ಹಾಕ್ಬಿಟ್ಟು ಒಂದು 2 ನಿಮಿಷದಷ್ಟು ಜಸ್ಟ್ ಬಟ್ಟೆಲಿ ಉಚ್ಕೊಂಡ್ರೆ ಆಯಿತು. ತುಂಬ ಸಾಫ್ಟು, ಬೇಗ ಬೆಂದೋಗುತ್ತೆ. ಹಾಗಾಗಿ ತುಂಬ ಸಣ್ಣ ಪೀಸ್ ಮಾಡೋಕೆ ಹೋಗಬೇಡಿ. ನಾನಿಲ್ಲಿ ಮಂಚೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೆಮ್ ಇದೆಯಲ್ಲ, ಈ ಸ್ಟೆಮ್ಮು ಅಷ್ಟೇ ಒಂದು 4 ಪೀಸ್ ಮಾಡಿಕೊಂಡ್ರೆ ಸಾಕು. ನೀವು ಜಸ್ಟ್ ಕೈನಲ್ಲಿ, ಇದಕ್ಕೇನು ಚಾಕು ಉಪಯೋಗಿಸ್ಬೇಕಂತಿಲ್ಲ, ಜಸ್ಟ್ ಕೈನಲ್ಲಿ ಈ ಥರ ಅಂದರೆ ಸಾಕು. ಚೆನ್ನಾಗಿದೆ, ಒಂದ್ಸಲ ನೋಡ್ಕೊಳ್ಳಿ. ಈಚೆಗಡೆ ಹೊರಗಡೆ ಇಟ್ಟರೆ, ಫ್ರಿಜ್ ಬಿಟ್ಟು ಹೊರಗಡೆ ಇಟ್ಟರೆ ಬೇಗ ಹುಳ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಫ್ರಿಜ್ನಲ್ಲೇ ಇಟ್ಕೋಬೇಕಾಗತ್ತೆ. ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಅಣಬೆ ಕ್ಲೀನ್ ಮಾಡೋದು ಇಷ್ಟೊಂದು ಸುಲಭ ಅಂತೇಳಿ. ನೀವು ಕ್ಲೀನ್ ಮಾಡಿದ ತಕ್ಷಣ ಮಾಡೋದಿದೆ ನೀವು ನೀರಿಗೆ ಹಾಕಿಟ್ಕೊಳ್ಳಿ. ನಾವು ಮಾಡೋದಿಲ್ಲ, ಈಗ ಅದು ಕ್ಲೀನ್ ಮಾಡಿ ಇಟ್ಕೋತೀನಿ ಅನ್ನೋದ್ರೆ ಇಮಿಡಿಯೇಟ್ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಗೆ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಳ್ಬೋದು. ನಿಮ್ಗೆ ಯಾವಾಗ ಬೇಕೋ ಅವಾಗ ತಕ್ಷಣ ತೆಗೆದು ದಿಢೀರಂತ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಈಗ ಮಾಡೋದ್ರಿಂದ ನಾನೀಗ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬ ಹೊತ್ತು ನೀವು ಒಂದು 2 ಗಂಟೆ ಬಿಟ್ಟು ಮಾಡ್ತೀವಿ ಅನ್ನೋದೇ ಇದಕ್ಕೊಂದು ಕಬ್ಬಿಣದ ಪೀಸು, ಚಾಕು ಏನಾದ್ರು ಈ ಥರ ಇಟ್ಬಿಟ್ಟು ಬಿಟ್ಬಿಡಿ. ಅದರ ರೀಸನ್ ಗೊತ್ತಿಲ್ಲ. ಅಮ್ಮ ಎಲ್ಲ ಅಣಬೆ ಮಾಡಬೇಕಾದ್ರೆ ಅಣಬೆ ತಂದ ತಕ್ಷಣ ನೀರಿಗೆ ಹಾಕ್ಬಿಟ್ಟು ಈ ಥರ ಒಂದು ಕಬ್ಬಿಣದ ಪೀಸ್ ಹಾಕಿಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.